ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಲಭ್ಯವಾಗಿದೆ. ಈವರೆಗಿನ ತನಿಖೆಗೆ ಸ್ಫೋಟಕ ಟ್ವಿಸ್ಟ್ ಇದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೃಶ್ಯ ಕೂಡ ಲಭ್ಯವಾಗಿದೆ. ಬ್ಯಾನರ್ ಗುಂಪು ಘರ್ಷಣೆಯ ಸಂದರ್ಭದಲ್ಲಿ ಆಗಿರುವಂತಹ ಅವಘಡದ ಮತ್ತೊಂದು ದೃಶ್ಯ ರಿಲೀಸ್ ಆಗಿದೆ. ಹೌದು, ಬಡಿದಾಟಕ್ಕೆ ಸಿಕ್ಕಿರುವಂತಹ ಮೇಜರ್ ಟ್ವಿಸ್ಟ್ ಇದು. ಹೌದು, ರಾಜಶೇಖರ್ಗೆ ಹಾಗಾದ್ರೆ ತಾಕಿದ ಗುಂಡು ಬಂದ ದಿಕ್ಕು ಯಾವುದು? ಇದು ಬಹಳ ಮುಖ್ಯ. ಇದುವರೆಗೂ ಈ ಪ್ರಕರಣದಲ್ಲಿ ಏನಿತ್ತು? ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್, ಆ ರಸ್ತೆಯಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆಗೆ ಮಾಡಿದಂತಹ ಗಲಾಟೆ. ಕಾಂಗ್ರೆಸ್ನ ಎಷ್ಟೋ ಕಾರ್ಯಕರ್ತರು, ಭರತ್ ರೆಡ್ಡಿ ಅಭಿಮಾನಿಗಳು, ಬಳಗದವರು, ಕಾರ್ಯಕರ್ತರು, ಸತೀಶ್ ರೆಡ್ಡಿ ಹಿಂಬಾಲಕರು ಬಂದು ಗಲಾಟೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಗನ್ಮೆನ್ ಹಾರಿಸಿದಂತಹ ಗುಂಡು ಎತ್ತ ಕಡೆ ದಿಕ್ಕು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಾವಳಿಗಳು ಲಭ್ಯವಾಗಿತ್ತು. ಈ ನಡುವೆ ರಾಜಶೇಖರ್ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿದ್ದಾಗಿದೆ. ಆದರೆ ಗುಂಡು ಯಾವ ಕಡೆಯಿಂದ ಬಂದು ರಾಜಶೇಖರ್ಗೆ ತಾಗಿತ್ತು ಅನ್ನೋದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಆದರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ಸ್ ಹಾರಿಸುವಂತಹ ಗುಂಡಿನ ಸದ್ದು ಮತ್ತು ಸತೀಶ್ ರೆಡ್ಡಿ ಬೆಂಬಲಿಗ ಅಥವಾ ಗನ್ಮ್ಯಾನ್ ಜನಾರ್ದನ್ ರೆಡ್ಡಿಯ ಮನೆ ಕಡೆಗೆ ಗುಂಡು ಹಾರಿಸುವ ದೃಶ್ಯವಷ್ಟೇ ಲಭ್ಯವಾಗಿತ್ತು. ಆದರೆ ಈಗ ನೋಡಿ, ಜನಾರ್ದನ ರೆಡ್ಡಿ ಮನೆ ಕಡೆಯಿಂದ ಏನಾದರೂ ಗುಂಡಿನ ಸಪ್ಪಳ ಕೇಳಿ ಬಂದಿದೆಯಾ? ಅಲ್ಲಿಂದ ಯಾರಾದರೂ ಗುಂಡು ಹಾರಿಸಿದ್ದಾರಾ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಬಡಿದಾಟಕ್ಕೆ ಮೇಜರ್ ಟ್ವಿಸ್ಟನ್ನು ಕೊಡುತ್ತೆ ಈ ಒಂದು ವಿಡಿಯೋ. ರಾಜಶೇಖರ್ಗೆ ತಾಗಿದ ಗುಂಡು ಬಂದಂತಹ ದಿಕ್ಕಾದರೂ ಯಾವುದು ಅನ್ನೋದು ಸದ್ಯದ ಪ್ರಶ್ನೆ. ಅದು ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ತನಿಖೆಗೆ ಹೊಸ ಆಯಾಮವನ್ನು ಈಗ ಸಿಕ್ಕಿರುವಂಥ ದೃಶ್ಯಾವಳಿ ನೀಡುತ್ತಾ ಅನ್ನೋದೇ ಮಗದೊಂದು ಪ್ರಶ್ನೆ. ಹಾಗಾದರೆ ಜನಾರ್ದನ ರೆಡ್ಡಿ ಮನೆ ಮೇಲಿಂದ ಗುಂಡೇನಾದರೂ ಹಾರಿಸಲಾಯ್ತಾ? ಜನಾರ್ದನ್ ರೆಡ್ಡಿ ಮನೆಯ ಟೆರೆಸ್ನಲ್ಲಿ ನಿಂತಹ ವ್ಯಕ್ತಿ ಯಾರು? ಅವರೇ ಆ ಕಡೆಯಿಂದ ಗುಂಡು ಹಾರಿಸಿದ್ರ? ಆ ಗುಂಡೇನಾದರೂ ರಾಜಶೇಖರ್ಗೆ ತಗಲ್ತಾ? ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ನಿಂತಿದ್ದ ವ್ಯಕ್ತಿಯಾದರೂ ಯಾರು? ಹಾಗಾಗಿ ಹಲವು ಪ್ರಶ್ನೆಗಳನ್ನು ಈ ಪ್ರಕರಣ ಹುಟ್ಟು ಹಾಕಿದೆ. ಒಂದಷ್ಟು ಗೊಂದಲಗಳು, ಯಾಕಂದರೆ ಎರಡೂ ಕಡೆಯಿಂದ ಫೈರಿಂಗ್ ಆಗಿರುವಂಥದ್ದು, ಎರಡೂ ಕಡೆಯಿಂದ ತೀವ್ರ ರೀತಿಯ ಗಲಾಟೆ ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡುತ್ತಾರೆ. ವೀರೇಶ್, ಇದುವರೆಗೂ ಕೂಡ ರಾಜಶೇಖರ್ಗೆ ಯಾವ ಕಡೆಯಿಂದ ಗುಂಡು ತಗಲ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಆದರೆ ಎರಡೂ ಕಡೆಯಿಂದ ಫೈರಿಂಗ್ ಆಗಿರೋ ಬಗ್ಗೆ ಒಂದಷ್ಟು ದೃಶ್ಯಾವಳಿ ಲಭ್ಯ ಆಗ್ತಾ ಇದೆ. ಈಗ ಸಿಕ್ಕಿರುವಂಥ ದೃಶ್ಯದಲ್ಲಿ ಏನಿದೆ? ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಥವಾ ಟೆರೇಸ್ ಮೇಲೆ ಯಾರಾದರೂ ನಿಂತಿದ್ರೆ ಆ ಕಡೆಯಿಂದನೂ ಫೈರಿಂಗ್ ಆಗಿದೆಯಾ? ಆ ದೃಶ್ಯ ಕ್ಲಾರಿಟಿಯನ್ನು ಕೊಡುತ್ತಾ ವೀರೇಶ್? ಖಂಡಿತ ದಿವ್ಯಶ್ರೀ, ಏನೋ ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದ ಪ್ರಕರಣಕ್ಕೆ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗುತ್ತದೆ. ಸದ್ಯ ಗಲಭೆ ವೇಳೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗನ್ಮ್ಯಾನ್ ನಿಂತಿರುವುದು ಎನ್ನಲಾಗಿರ್ತಕ್ಕಂಥ ವಿಡಿಯೋ ಒಂದನ್ನ ಸದ್ಯ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಇದೀಗ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇದು ತನಿಖೆಗೆ ಮತ್ತಷ್ಟು ಪೂರಕ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಫೈರಿಂಗ್ ನಡೆದಿದೆ ಎಂದು ಆರೋಪ ಮಾಡಲಾಗುತ್ತಿದೆ. ಆದರೆ ಸರ್ಕಾರಿ ಗನ್ಮ್ಯಾನ್ ವಿಚಾರಣೆಗೆ ಕಾಂಗ್ರೆಸ್ ಕೂಡ ಒತ್ತಾಯ ಮಾಡಿರ್ತಕ್ಕಂಥದ್ದು. ಈಗ ಬಿಡುಗಡೆ ಮಾಡಲಾಗಿರ್ತಕ್ಕಂಥ ವಿಡಿಯೋ ಬಗ್ಗೆಯೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಳಿಸಿದ್ದು, ರೆಡ್ಡಿ ಮತ್ತು ಈ ಸದ್ಯ ಜನಾರ್ದನ್ ರೆಡ್ಡಿ ಬೆಂಬಲಿಗೆ ಆಗಿರ್ತಕ್ಕಂಥ ಅಂದ್ರೆ ಗ್ಲಾಸ್ ಹೌಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ನೀಡಿದ ದೂರಿನ ಬಗ್ಗೆ ಕೂಡ ವಿಚಾರಣೆಯನ್ನ ಪೊಲೀಸರು ಈಗಾಗಲೇ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕೊಲೆ ಯತ್ನ ಎಂದು ಆರೋಪಿಸಿ ಈಗಿರ್ತಕ್ಕಂಥ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಕೇಸು ದಾಖಲಿಸಿದ್ದಾರೆ. ಆದ್ರೆ ಅವರ ಆಪ್ತ ಕೂಡ ನಾಗರಾಜ್ ಅಟ್ರಾಸಿಟಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಹೀಗಾಗಿ ಬ್ಯಾನರ್ ಹರಿದ ಸ್ಥಳ, ಜನಾರ್ದನ್ ರೆಡ್ಡಿ ತೋರಿಸಿದ ಜಾಗ ಮತ್ತು ಬಾಂಬ್ ನಿಷ್ಕ್ರಿಯ ದಳ FSL ತಂಡ ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ದೂರಿನ ಕೇಸು ತನಿಖಾಧಿಕಾರಿ ಐನಗೌಡ ಮತ್ತು ಅಟ್ರಾಸಿಟಿ ಕೇಸ್ ತನಿಖಾಧಿಕಾರಿ ಬಸವರಾಜ್ ನೇತೃತ್ವದಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಒಂದು ಭಾಗ ಹಂತದಲ್ಲಿ ನಡೀತಕ್ಕಂಥದ್ದು. ಅಂದ್ರೆ ಜನಾರ್ದನ್ ಮನೆ ಸುತ್ತ CC ಕ್ಯಾಮೆರಾ ದೃಶ್ಯಗಳು ಮತ್ತು ಪೊಲೀಸರ ವಶಕ್ಕೂ ಕೂಡ ಈಗಾಗಲೇ ಪಡೆದಿದ್ದು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದು. ಇದಕ್ಕೆ ಇನ್ನು ಪ್ರಮುಖ ಅಂಶ ಏನಂತಂದ್ರೆ ಕಾಂಗ್ರೆಸ್ ಅಂದ್ರೆ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಇವತ್ತೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗಾಲಿ ಜನಾರ್ದನ್
ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮೇಲೆ ನಿಂತುಕೊಂಡು ವ್ಯಕ್ತಿ ಬುಲೆಟ್ ಫೈರ್ ಅನ್ನ ಮಾಡ್ತಾನೆ. ಆ ವ್ಯಕ್ತಿ ಯಾರು, ಆತನ ಬುಲೆಟ್ ಎಲ್ಲಿಂದ, ಆ ಗನ್ ಎಲ್ಲಿಂದ ಬಂತು, ಆ ಗನ್ನಿಂದ ಎಷ್ಟು ಬುಲೆಟ್ ಹಾರಿದೆ ಮತ್ತು ಎಲ್ಲೆಲ್ಲಿ ಹಾರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಒಂದನ್ನ ಸದ್ಯ ಕಾಂಗ್ರೆಸ್ ಭರತ್ ರೆಡ್ಡಿ ಶಾಸಕ ಬೆಂಬಲಿಗರು ಒಂದು ರಿಲೀಸ್ ಮಾಡಿದ್ದಾರೆ. ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಬೇಕು ಮತ್ತು ಆತನ ತನಿಖೆಗೆ ಒಳಪಡಿಸಿ ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತೇಳಿ ಒಂದು ರೀತಿಯಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.